ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ದೊಡ್ಡಮ್ಮ ಊರಿಂದ ಬರ್ತೀನಿ ಅಂತ ಹೇಳಿ ಭಾನುವಾರ ಬಂದಿದ್ದರು. ಅದಕ್ಕೆ ಅವ್ರನ್ನ ಕರ್ಕೊಂಬರೋಣ ಅಂತ ನಾನು ಆರುಷಿ ಈ ಕಡೆಯಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಆಟೋದಲ್ಲಿ ಬರ್ತೀವಿ. ಅವರು ಕನಕಪುರದಿಂದ ಕುಣಕುಂಟ ಕ್ರಾಸ್ವರೆಗೂ ಒಂದು ಬಸ್ಸಲ್ಲಿ ಬರ್ತಾರೆ. ಅಲ್ಲಿಂದ ನಮ್ಮ ಮನೆಗೆ ಬರಬೇಕಂದ್ರೆ ಇನ್ನೂ 2 ಬಸ್ ಹತ್ಕೊಂಬರ್ಬೇಕು, ಆಗೋದಿಲ್ಲ. ಅದಕ್ಕೆ ಅಂತ ನಾವು ಈ ಕಡೆಯಿಂದ ಹೋಗಿ ನಾವೇ ಜೊತೆಲಿ ಕರ್ಕೊಂಡು ಬರ್ತೀವಿ. ನಮ್ಮ ಆರುಷಿ ನಮ್ಮ ದೊಡ್ಡಮ್ಮನ ನೋಡಿದ ತಕ್ಷಣ ಹೋಗಿ ತಬ್ಕೊಂಡು ಮುದ್ದು ಮಾಡ್ತಿದ್ದಾಳೆ. ಅವ್ರ ಸ್ಕಿನ್ನು ಸಾಫ್ಟ್ ಇದೆಯಲ್ಲ, ಅದಕ್ಕೆ ಅವ್ರ ಕೆನ್ನೆನ ಎಳಿತಾ ಇರ್ತಾಳೆ. ಇನ್ನು ನಮ್ಮ ದೊಡ್ಡಮ್ಮ ಕನಕಪುರಿಂದ ಬರ್ತಾ ಅವರೆಕಾಯಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದರು. ನನಗೆ ಅವರೆಕಾಯಿ ಅಂದರೆ ತುಂಬ ಇಷ್ಟ. ಅಲ್ಲೂ ಚೆನ್ನಾಗಿರೋದು ಸಿಗುತ್ತೆ ಕನಕಪುರದಲ್ಲಿ ಅಂತ ಹೇಳಿ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಬಿಡಿಸ್ಕೊಡ್ತಿದ್ದಾರೆ. ಇನ್ನು ಭಾನುವಾರ ಆಗಿದ್ದರಿಂದ ಚಿಕನ್ ಮಾಡ್ತಾಯಿದ್ವಿ. ಚಿಕನ್ಗೆ ನಾನಿಲ್ಲಿ ಅವರೆಕಾಳು ಇದ್ಕಿದ್ದು ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಅವರೆಕಾಯಿ ಸೀಸನಲ್ಲಾದರೆ ನಮ್ಮ ಮನೇಲೆಲ್ಲ ಮುಂಚೆ ಅದಕ್ಕೂ ಮತ್ತು ಮಟನ್ ಮಾಡಲಿ, ಚಿಕನ್ ಮಾಡಲಿ, ಕೈಮಾ ಮಾಡಲಿ ಎಲ್ಲದಕ್ಕೂ ನಾವು ಇದ್ಕಿದ್ದು ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ವಿ. ಅದು ನನಗೂ ತುಂಬ ಇಷ್ಟ. ಅದಕ್ಕೆ ಇವತ್ತು ಹೇಗೂ ನಮ್ಮ ದೊಡ್ಡಮ್ಮ ಅವರೆಕಾಯಿ ತಂದು ಇದ್ಕಿ ಎಲ್ಲ ಬೇಳೆ ಮಾಡಿಕೊಟ್ಟಿದ್ರು. ಸರಿ ಚಿಕನ್ ಹಾಕೋಣ ಅಂತ ಹೇಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಇದ್ಕಿದ ಬೇಳೆ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ, ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಇವಾಗ ಇದ್ಕಿದ ಬೇಳೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡಿಕೊಂಡು ಸಪ್ರೇಟ್ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಇದ್ಕಿದ ಬೇಳೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಮಸಾಲ ರುಬ್ಬೋದಕ್ಕೆ ಏನೇನು ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಒಂದು ಈರುಳ್ಳಿ, ಹಾಗೆ ಒಂದು ಟೊಮೆಟೊ, ಜೊತೆಗೆ ಚಕ್ಕೆ, ಒಂದು 6ರಿಂದ 7 ಲವಂಗ, ಒಂದು 7ರಿಂದ 8 ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಕಲ್ಲರ್ಗೆ ಅಂತ ಒಂದೆರಡು ಮೆಣಸಿನ್ಕಾಯಿ. ಇದಿಷ್ಟು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ.
ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 2 ಚಮಚ ಆಗೋಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತೆಗೆದುಬಿಟ್ರೆ ಸಾಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಸಾಲ ಎಲ್ಲ ತಣ್ಣಗಾಗಲಿ. ಅಷ್ಟರಲ್ಲಿ ನಾನಿವಾಗ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡ್ಕೊಳ್ತೀನಿ. ಇವಾಗ 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದಕ್ಕೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕನ್ನ ಮುಂಚೆನೇ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ಸಲ ತೊಳೆದಿಟ್ಕೊಂಡಿದ್ದೆ. ಚಿಕನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ತಾ ಮಾಡ್ತಾ ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕದು. ನೋಡಿ, ಈ ರೀತಿ ಚಿಕನಲ್ಲೇ ನೀರು ಬಿಟ್ಕೊಂಡು ಅದೇ ಸ್ವಲ್ಪ ಹೊತ್ತು ಬೇಯುತ್ತೆ. ಬಟ್ ಅವಾಗವಾಗ ತಿರುಗಿಸ್ತಾ ಇರಬೇಕು, ಯಾಕಂದರೆ ಸ್ಟೀಲ್ ಪಾತ್ರೆ ಅಲ್ವಾ, ತಳ ಅಂಟ್ಕೊಂಡ್ಬಿಡುತ್ತೆ. ಈ ನೀರೆಲ್ಲ ಸುಂಡೋ ಅಷ್ಟರಲ್ಲಿ ನಾನಿವಾಗ ಮಸಾಲ ರುಬ್ಕೊಬರ್ತೀನಿ. ಮಸಾಲಾನ ಎಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ನೀರಿದೆ ಸಾಕು. ಇವಾಗ ನಾನು ರುಬ್ಬಿರೋಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 50% ಚಿಕನ್ ಬೇಯೋವರೆಗೂ ಬೇಯಿಸ್ಕೊಬೇಕು. ನಾವು ಕುಕ್ಕರ್ ಬದಲು ಈ ರೀತಿ ಪಾತ್ರೆಯಲ್ಲಿ ಸಾಂಬಾರು ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಕು ಅಂದರೆ ಕುಕ್ಕರಲ್ಲಿ ಹಾಕೋಬೋದು. ಕುಕ್ಕರ್ಗಿಂತ ಈ ರೀತಿ ಪಾತ್ರೆನಲ್ಲಿ ಮಾಡಿದ್ರೇ ಟೇಸ್ಟು. ಅವಾಗವಾಗ ಇದನ್ನು ಈ ರೀತಿ ತಿರ್ಸ್ಕೊತಾ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಅದು ಅಲ್ದಿರೋ ಸ್ಟೀಲ್ ಪಾತ್ರೆನಲ್ಲಿ ಮಾಡ್ತಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವಾಗವಾಗ ಈ ರೀತಿ ಒಂದೊಂದು ಸಲ ತಿರ್ಸ್ಕೊಳ್ತಾ ಇರಬೇಕು. ಇವಾಗ ಇದು ಒಂದು 50% ಆಗೋಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾನು ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಇಟಕಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಇಟಕಬೇಳೆ ಚಿಕನ್ನು ಎಲ್ಲನೂ ಒಂದೇ ಸಲ ನಾವು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಟ್ರೆ ಬೇಳೆ ಏನಾಗುತ್ತೆ ಗೊತ್ತಾ, ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಮೊಸಪ್ಪು ಥರ ಆಗಿಬಿಡುತ್ತೆ. ತಿನ್ನೋದಕ್ಕೆ ಬಾಯಿಗೆ ಸಿಗೋದಿಲ್ಲ. ಅದಕ್ಕೆ ಅಂತ ನಾನು ಬೇಳೆ ಹಾಕಿದ್ರೆ, ನಾನು ಆಲ್ಮೋಸ್ಟ್ ಚಿಕನ್ ಎಲ್ಲ ಮಾಡೋದೆಲ್ಲ ಪಾತ್ರೆನಲ್ಲೇ. ಮಟನ್ ಆದರೆ ಮಾತ್ರ ನಾನು ಕುಕ್ಕರ್ಗೆ ಹಾಕ್ಕೊಳ್ತೀನಿ.
ಈ ರೀತಿ ಬೇಳೆ ಹಾಕ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕು. ಬೇಳೆ ಚಿಕನ್ನು ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಹಾಕೋಬೋದು. ಕೆಲವ್ರಿಗೆ ಗಟ್ಟಿ ಬೇಕಾಗಿರುತ್ತೆ, ಕೆಲವ್ರಿಗೆ ತೆಳ್ಳಗೆ ಸಾಂಬಾರು ಇಷ್ಟಪಡ್ತಾರೆ. ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ಬೇಳೆ ಹಾಕಿರೋದ್ರಿಂದ ಸಾಂಬಾರು ಬೇಗ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು, ಅದು ಕಂಪ್ಲೀಟಾಗಿ ಬೇಯೋವರೆಗೂ. ಇವಾಗ ಸಾಂಬಾರು ಆಲ್ಮೋಸ್ಟ್ ಆಗಿದೆ. ಯಾವುದಕ್ಕೂ ಒಂದ್ಸಲ ಬೇಳೆನ ಈ ರೀತಿ ಪ್ರೆಸ್ ಮಾಡಿ ನೋಡೋಣ ಬೆಂದಿದೆ ಇಲ್ವಾ ಅಂತ. ಇವಾಗ ಬೆಂದಿದೆ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಕಸೂರಿ ಮೇಥಿ ಬದಲು ಹಸಿದೇನಾದರೂ ಮೆಂತ್ಯ ಸೊಪ್ಪಿದ್ರೆ ಅದನ್ನ ನಾವು ಆವಾಗಲೇ ಈರುಳ್ಳಿ ಫ್ರೈ ಮಾಡ್ತಿದ್ವಲ್ಲ, ಅವಾಗ ಹಾಕಿದ್ರೂ ಮೆಂತ್ಯ ಸೊಪ್ಪನ್ನ ಹಾಕಿದ್ರೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಟ್ಬಿಡೋಣ. ಚಿಕನ್ ಮಾಡಿದ ತಕ್ಷಣ ತಿಂದರೆ ಟೇಸ್ಟ್ ಇರಲ್ಲ, ಮಾಡಿ ಒಂದು 10-15 ನಿಮಿಷ ಬಿಟ್ಟರೆ ಅದ್ರ ಜೊತೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬಿಡ್ತೀನಿ. ಬಿಸಿ ಬಿಸಿಯಾಗಿ ಮುದ್ದೆನೂ ರೆಡಿ ಆಯಿತು. ಇವಾಗ ಚಿಕನ್ ಸಾಂಬಾರು ಟೇಸ್ಟ್ ಮಾಡೋ ಸಮಯ. ಮುದ್ದೆ ಜೊತೆಗೆ ನೋಡಿ ಬೇಳೆ ಹಾಕಿರೋದ್ರಿಂದ ಸಾಂಬಾರು ಬೇಗ ಗಟ್ಟಿ ಆಗಿಬಿಡುತ್ತೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಇವಾಗ ನಾನು ಮುದ್ದೆ ತಣ್ಣಗಾಗೋಷ್ಟರಲ್ಲಿ ನಾನು ಕೂಡ ಊಟ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.